ಕಾಲ ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹಕ್ಕೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿರ್ತಾರೆ. ಬಹಳ ಶಾಂತ ರೀತಿಯಿಂದ ಆ ಒಂದು ಪ್ರತಿಭಟನೆ ನಡೀತಾ ಇರ್ತದೆ. ಮುಂದುವರೆದು ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾಗಿರ್ತಕ್ಕಂಥ ನಮ್ಮ ಕೇಂದ್ರ ಸಚಿವರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರು ಮತ್ತು ದೇಶದ ಪ್ರಧಾನಿಯವರು ಒಂದೇ ಒಂದು ಮಾತನಾಡೋದಿಲ್ಲ. 20 ವರ್ಷಗಳ ನಂತರ ಬಹುಶಃ ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿ ಏನಾದರೂ ಅನಾಹುತಗಳಾದ್ರೆ ಈ ದೇಶದ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ವಿಚಾರನ ಇದೊಂದು ದೇಶದ ಅಖಂಡತೆಯನ್ನು ಪ್ರಶ್ನಿಸತಕ್ಕಂಥ ವಿಚಾರ ಆಗ್ತದೆ ಅಂತ ತಿಳ್ಕೊಂಡು ಅವರನ್ನ ಮನುಷ್ಯಕ್ಕಿಂತ ಹೀನಾಯವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸತ್ತ ಶವಕ್ಕೆ ಒಯ್ಯುವ ರೀತಿಯಲ್ಲಿ ಸೋನಮ್ ವಾಂಗ್ಚುಕ್ ಅವರಿಗೆ ಅಲ್ಲಿಂದ ಪ್ರತಿಭಟನೆ ಸ್ಥಳದಿಂದ ಕರ್ಕೊಂಡು ಹೋಗ್ತಾರೆ. ಹೋದ ನಂತರ ಅಲ್ಲಿ ಚಿತ್ರಗಳು ಬದಲಾಗ್ತದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಸೋನಮ್ ವಾಂಗ್ಚುಕ್ ಅವರು ಹೋದ ನಂತರನೂ ಕೂಡ ವಿದ್ಯಾರ್ಥಿಗಳು ಹೋರಾಟವನ್ನ ಇನ್ನೂ ತೀವ್ರಗತಿಯಿಂದ ನಡೆಸಬೇಕಾದ್ರೆ ಕೇಂದ್ರ ಗೃಹ ಸಚಿವರು ಮತ್ತು ಕೇಂದ್ರ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಈ ವಿದ್ಯಾರ್ಥಿಗಳ ಬೇಡಿಕೆ ಏನಂತೇಳಿ ವಿಚಾರ ಮಾಡಿದ್ರೆ ಅವರಿಗೆ ಡೆಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಹಾಕ್ತಾರೆ. ನಾನು ಈ ಮಾಧ್ಯಮ ಮೂಲಕ ಒಂದು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಿಮ್ಮ ಲಾಠಿಗಳಿಂದ ವಿದ್ಯಾರ್ಥಿಗಳ ಹೋರಾಟಗಳನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲಾಠಿಗಳಿಂದ ರೈತರ ಹೋರಾಟಗಳನ್ನು ಹತ್ತಿಕ್ಕಲು ಸಾಧ್ಯ ಇಲ್ಲ. ನಿಮ್ಮ ಲಾಠಿಗಳಿಂದ ಯಾವುದೇ ಹೋರಾಟಗಳನ್ನು ಹತ್ತಿಕ್ಕಲು ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳು ಏನು ಮೊದಲನೇ ದಿನದಿಂದ ಏನು ಶುರು ಮಾಡಿರ್ತಾರ ಹೋರಾಟ ಹಂಗೆ ಕಂಟಿನ್ಯೂ ಇರ್ತದೆ. ಇವತ್ತಿಗೆ 20-25 ವರ್ಷಗಳಾಯ್ತು ಈ ಹೋರಾಟ. ಆದ್ರೆ ಲಾಠಿ ಚಾರ್ಜ್ ಮಾಡೋ ಸಮಯದಲ್ಲಿ ಮೊದಲಿಗೆ ವಿದ್ಯಾರ್ಥಿಗಳ ಏನಂತಾರೆ ಧ್ವನಿಯನ್ನು ಅಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ವಿದ್ಯಾರ್ಥಿಗಳ ವೃತ್ತಿಗಳಲ್ಲ. ಮುಂದುವರೆದು ಆ ವಿದ್ಯಾರ್ಥಿಗಳ ಪೋಷಕರು ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಮಹಿಳೆಯರು ಅನ್ನೋದಿಲ್ಲ, ವಿದ್ಯಾರ್ಥಿಗಳು ಅನ್ನೋದಿಲ್ಲ, ವಯಸ್ಸಾದವರಿಂದ ಡೆಲ್ಲಿ ಪೊಲೀಸರು ಮಾಡ್ತಾರೆ. ಅಂದ್ರೆ ಅಮಾನುಷವಾಗಿ ನಡ್ಕೊಂಡ ರೀತಿ ಬಹಳ ಭಾರತ ದೇಶದ ಒಂದು ಅಖಂಡತೆಯಿಂದ ಪ್ರಶ್ನೆ ಮಾಡತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಗೆಲ್ಲರಿಗೂ ಬಹಳ ಬೇಸರದ ಸಂಗತಿಯಾಗಿದೆ. ಮುಂದುವರೆದು ಏನ್ ಮಾಡ್ತಾರೆ ಅಂತಂದ್ರೆ ಆ ಪೋಷಕರು ಹೊಡೆದ ನಂತರ ಅಲ್ಲಿ ಪಂಜಾಬದ ರೈತರು ಏನು ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅವಾಗ ದಿಲ್ಲಿ ಪೊಲೀಸರು ತಮ್ಮ ಲಾಠಿಯನ್ನ ಕೆಳಗಿಳಿಸ್ತಾರೆ. ತಾವು ನಾನು ಈ ಮಾಧ್ಯಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಇರ್ತಾ ಏನಪ್ಪಾ ಅಂತಂದ್ರೆ ಇವತ್ತು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಮುಂದುವರೆದು ಕರಿಕೋಟ್ ಹಾಕೊಂಡು ವಕೀಲರು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಿಮ್ಮ ಲಾಠಿಗಳ ಕೆಲಸ ಇನ್ನ ಬಿಟ್ಟು ಬಿಡ್ರಿ, ಲಾಠಿಗಳನ್ನ ಕೆಳಗಿಳಿಸ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾರೆ. ಮುಂದುವರೆದು ಏನಾಗ್ತದೆ ಅಂತಂದ್ರೆ ಲಾಠಿಯನ್ನು ಕೆಳಗಿಳಿಸತಕ್ಕಂಥ ಪೊಲೀಸರಿಗೆ ನಾನೊಂದು ಸಂದರ್ಭನ ಹೇಳ್ಬಿಡ್ತೀನಿ. ಏನಾಗ್ತದೆ ಅಂತಂದ್ರೆ ಅವರು ವಿದ್ಯಾರ್ಥಿಗಳಂತೆ, ಮಹಿಳೆಯರಂತೆ, ಹಿರಿಯರಂತೆ ಏನು ಲಾಠಿಯನ್ನ ಪ್ರಹಾರ ಮಾಡ್ತಿರ್ತಾರೆ. ಒಂದು ಸಂದರ್ಭದಲ್ಲಿ ಎದುರಾಗ್ತಾರೆ. ಏನಂತಂದ್ರೆ ಸ್ವಂತ ಪೊಲೀಸರು ಮಗಳು ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಾರೆ. ಇವರು ಹೊಡೆಯುವ ಇದರಲ್ಲಿ ಏನಂತಂದ್ರೆ ಅವ್ರಿಗೂ ಕೂಡ ಹೊಡೆದಿರ್ತಾರೆ. ಆ ವಿಷಯ ಗೊತ್ತಾಗಿ ವಿದ್ಯಾರ್ಥಿಗಳು ಎಷ್ಟೋ ಪೊಲೀಸರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೂಡ ಅವರು ಆರೈಕೆ ಮಾಡ್ತಾರೆ. ಇವೆಲ್ಲವನ್ನ ನೋಡಿ ಬಹುಶಃ ಪೊಲೀಸ್ ದಿಲ್ಲಿ ಆತ್ಮವಿಮರ್ಶೆ ಆಗಿ ಇವತ್ತು ಲಾಠಿಯನ್ನು ಕೆಳಗಿಳಿಸಿದ್ದಾರೆ. ನಾವು ಈ ಒಂದು ವೇದಿಕೆ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಬಹಳ ಏನಂತಂದ್ರೆ ಗಂಭೀರವಾಗಿ ಏನಂತಂದ್ರೆ ಎಚ್ಚರಿಕೆ ನೀಡ್ತಾ ಇದ್ರೆ ಏನಂತಂದ್ರೆ ಮೊಟ್ಟ ಮೊದಲನೇದಾಗಿ ಏನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗಳಾಗಿರ್ತಕ್ಕಂಥ NTA ನಡೆಸ್ತಕ್ಕಂಥ ನೀಟ್ ಪರೀಕ್ಷೆ ಏನಿಲ್ಲ, ಇದು ಬಹಳ ಪಾರದರ್ಶಕದಿಂದ ಮತ್ತೆ ಗುಣಮಟ್ಟದಿಂದ ನಡೆಸಬೇಕು. ಮತ್ತೆ ಈಗಾಗಲೇ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಏನಂತಂದ್ರೆ ಅವ್ರಿಗೆ ಅಮಾನತು ಮಾಡೋದಷ್ಟೇ ಅಲ್ಲ, ಅವ್ರಿಗೆ ಪೂರ್ತಿ ಡಿಸ್ಮಿಸ್ ಮಾಡಬೇಕು. ಆಮೇಲೆ ಆ NTA ಏನಿದೆಯಲ್ಲ ಏನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅದನ್ನ ಪುನರ್ರಚನೆ ಮಾಡಬೇಕು. ಆಮೇಲೆ ಏನಂತಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಮುಂದುವರೆದು ಏನಂತಂದ್ರೆ ಏನಾದ್ರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಕ್ರಮ ಜರುಗಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಏನಂತಂದ್ರೆ ಇದಕ್ಕಿಂತ ಏನಂದ್ರೆ ಉಗ್ರವಾದ ಹೋರಾಟಕ್ಕೆ ಆಗ್ಬೇಕಾಗ್ತದೆ. ನಾನು ಇನ್ನೊಂದು ಈ ಮಾಧ್ಯಮ ಮುಖಾಂತರ ಹೇಳಕ್ ಇಚ್ಛೆ ಪಡ್ತಾರೆ. ಏನಂತಂದ್ರೆ ಬಹಳಷ್ಟು ಜನ ಏನಂತಂದ್ರೆ ಈ ಒಂದು ಹೋರಾಟವನ್ನು ವಿರೋಧಿಸೋರು ಏನಂತೇಳಿ ವಿಮರ್ಶಿಸ್ತಾರೆ ಅಂತಂದ್ರೆ ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಆಗಿರ್ತಕ್ಕಂಥ ಹೋರಾಟ, ಇದೊಂದು ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಆಗಿರ್ತಕ್ಕಂಥ ಹೋರಾಟ ಅಂತೇಳಿ ಈ ಹೋರಾಟ ಮಾಡತಕ್ಕಂಥ ವಿದ್ಯಾರ್ಥಿಗಳೇ ಆತಂಕವಾದಿ ಭಯೋತ್ಪಾದಕ ಸಂಘಟನೆಗಳಂತೇಳಿ ಏನು ಟೀಕೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಭಾರತ ದೇಶದ ವಿದ್ಯಾರ್ಥಿಗಳ ಯುವಜನರ ವಿಶ್ವಾಸಕ್ಕೆ ಅನುಕೂಲದ ರೀತಿಯಲ್ಲಿ ಮಾತಾಡತಕ್ಕಂಥದ್ದು ಬಹಳ ಖಂಡನೀಯ. ನಾನು ಇವತ್ತು ಈ ಮಾತಿನ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನಂತಂದ್ರೆ ನಾವಿಲ್ಲಿ ಯಾವುದೇ ಜಾತಿ ಧರ್ಮ
ಮತ್ತೆ ಪಕ್ಷ ಸಂಘಟನೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ನಮ್ಮ ಮುಂದಿನ ನಮ್ಮ ಮಕ್ಕಳ ನಮ್ಮ ಮುಂದಿನ ಭಾರತ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಾವು ಇವತ್ತೇ ಕಟಿಬದ್ಧರಾಗೋಣ. ಆ ಒಂದು ಧ್ವನಿಯಿಂದ ಅಳಿಸಿಕೊಂಡು ಬಂದಿರತಕ್ಕಂಥ ಯಾವುದೇ ಸರ್ಕಾರ ಇರಲಿ, ಯಾವುದೇ ಸರ್ಕಾರಗಳನ್ನ ನಾವು ಪ್ರಶ್ನೆ ಮಾಡೋಣ. ಮುಂದುವರೆದು